ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಚಿತ್ತಾಪುರ ತಾಲೂಕಿನ ಸೂಗೂರು ಗ್ರಾಮದ ಶ್ರೀ 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 ಭೋಜಲಿಂಗೇಶ್ವರರ ಸಿದ್ಧ ಸಂಸ್ಥಾನ ಮಠದಲ್ಲಿ ನೂತನ ದೇವಸ್ಥಾನದ ಲೋಕಾರ್ಪಣೆ, ಮೂರ್ತಿ ಪ್ರತಿಷ್ಠಾಪನೆ, ನೂತನ ಬೆಳ್ಳಿ ರಥೋತ್ಸವ ಚಾಲನೆ ಹಾಗೂ ಕಲ್ಯಾಣ ಮಂಟಪ ಉದ್ಘಾಟನೆಯ ಭವ್ಯ ಮತ್ತು ಐತಿಹಾಸಿಕ ಸಮಾರಂಭ ಇದೇ ತಿಂಗಳ 11/4/2026 ಶನಿವಾರ ಮಧ್ಯಾಹ್ನ 12:30 ಗಂಟೆಗೆ ಜರುಗಲಿದೆ. ಈ ಮಹತ್ವದ ಧಾರ್ಮಿಕ ಕಾರ್ಯಕ್ರಮ ಪರಮ ಪೂಜ್ಯನೀಯ ಶ್ರೀ 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 ಹಿರಗಪ್ಪ ತಾತನವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದ್ದು, ಕರ್ನಾಟಕದ ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಅದೇ ರೀತಿ ಸಚಿವರು ಆದ ಪ್ರಿಯಾಂಕ ಖರ್ಗೆ ಹಾಗೂ ಭೈರತಿ ಸುರೇಶ್ ಸೇರಿ ಅನೇಕ ಗಣ್ಯರು ಹಾಗೂ ವಿವಿಧ ಮಠಗಳ ಶ್ರೀಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಕುರಿತು ಡಾಕ್ಟರ್ ಅಭಿನವ ಕುಮಾರ ಭೋಜರಾಜ ಅವರು ಮಾತನಾಡಿ, ಕಾರ್ಯಕ್ರಮದ ಸಿದ್ಧತೆಗಳು ಭರದಿಂದ ನಡೀತಾ ಇದ್ದು, ಭಕ್ತರಿಗೆ ಎಲ್ಲ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಎಂದಿದ್ದಾರೆ. AJ 24x7 ನ್ಯೂಸ್ ಚಿತ್ತಾಪುರ. ನಾವು ಇವಾಗ ಶ್ರೀ ಶ್ರೀ ಭೋಜಲಿಂಗೇಶ್ವರ ಸಿದ್ಧ ಸಂಸ್ಥಾನ ಮಠ ಸೂಗೂರಿನ ಸಂಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇವೆ. ಈ ಒಂದು ಸಂಸ್ಥಾನದಲ್ಲಿ 11ನೇ ತಾರೀಕು ಮಾನ್ಯ ಸಿದ್ದರಾಮಯ್ಯರವರ ನೇತೃತ್ವದಲ್ಲಿ ಮಠದ ಉದ್ಘಾಟನೆ ಜರುಗಲಿದೆ ಹಾಗೂ ಬೆಳ್ಳಿ ರಥೋತ್ಸವದ ಚಾಲನೆ ನೀಡಲಿದ್ದಾರೆ. ಅದೇ ರೀತಿಯಾಗಿ ಕಲ್ಯಾಣ ಮಂಟಪ ಉತ್ಸವ ಕೂಡ ಜರುಗಲಿದ್ದು, ಈ ಒಂದು ಕಾರ್ಯಕ್ರಮದ ತಯಾರಿ ಯಾವ ರೀತಿ ಇರುತ್ತದೆ ಎಂದು ಇಲ್ಲಿ ಭೀಮರೆಡ್ಡಿಗೌಡ ಕುರಾಡ್ರವರು ಮಾತಾಡ್ತಾರೆ. ಸಚ್ಚಿದಾನಂದ ನಿತ್ಯ ನಿರಂಜನ ಮೂರ್ತಿ ಸ್ವಯಂ ಸಿದ್ಧ ಶರಣ ಶ್ರೀ 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 ಭೋಜಲಿಂಗೇಶ್ವರರ ಕರ್ತೃಗದ್ದಿಗೆ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ, ಈ ಮಠದ ಪೀಠಾಧಿಪತಿಯಾದಂಥ ಶ್ರೀ ಹಿರಗಪ್ಪ ತಾತನವರ ಪಾದವಿಂದಗಳಿಗೆ ಪಣಮೆಟ್ಟು, ಅದೇ ರೀತಿಯಾಗಿ ನಮ್ಮ ಕುಮಾರ್ ಭೋಜರಾಜರ ಪಾದವಿಂದಗಳಿಗೆ ಪಣೆಮಟ್ಟು ಇವತ್ತಿನ ಈ ನಮ್ಮ ಇಡೀ ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಅತ್ಯಂತ ಬಹು ವಿಜೃಂಭಣೆಯಿಂದ ಹಾಗೂ ಚಾಲುಕ್ಯ ಶೈಲಿಯಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಈ ದೇವಾಲಯದ ಲೋಕಾರ್ಪಣೆಗಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ ಖರ್ಗೆ ಅವರು, ಶರಣಬಸಪ್ಪ ದರ್ಶನಪುರ ಅವರು, ವೈದ್ಯಕೀಯ ಸಚಿವರಾದಂಥ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ರು ಮತ್ತು ಅನೇಕ ನಮ್ಮ ಕಲಬುರಗಿ ಜಿಲ್ಲೆಯ ಭೈರತಿ ಸುರೇಶ್ ಅವರು, ರಾಮಲಿಂಗಾರೆಡ್ಡಿ ಅವರು ಹಾಗೂ ನಮ್ಮ ಎಲ್ಲ ಕಲ್ಯಾಣ ಕರ್ನಾಟಕದ ಕಲಬುರಗಿ ಮತ್ತು ಯಾದಗಿರಿ ಅವಳಿ ಜಿಲ್ಲೆಯ ಎಲ್ಲ ಶಾಸಕರು, ಸಚಿವರು, ಲೋಕಸಭಾ ಸದಸ್ಯರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಎಲ್ಲ ನಮ್ಮ ನಿಗಮ ಮಂಡಳಿ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಬಹಳಷ್ಟು ಜನ ರಾಜಕೀಯ ಮುತ್ಸದಿಗಳು ನಮ್ಮ ಮಠಕ್ಕೆ ಭೇಟಿ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ದಿನಾಂಕ 8, 9, 10 ಈ 3 ದಿವಸ ಕಾರ್ಯಕ್ರಮಗಳು ಬಹು ವಿಜೃಂಭಣೆಯಿಂದ ಶ್ರೀ 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 ಭೋಜಲಿಂಗೇಶ್ವರರ ಮೂರ್ತಿಯನ್ನು 3 ದಿನಗಳವರೆಗೆ ಹೋಮ, ಹವನ, ಪೂಜೆ ಮತ್ತು ಎಲ್ಲ ದವಸದ ಜಲವಾಸ, ಧಾನ್ಯವಾಸ ಇವೆಲ್ಲ ಮುಗಿಸಿಕೊಂಡು 10ನೇ ತಾರೀಕು ಬೆಳಗ್ಗೆ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಮೂರ್ತಿಯನ್ನು ಪ್ರತಿಷ್ಠಾಪಿಸ್ತಾರೆ. ಅದೇ ರೀತಿಯಾಗಿ ಆವತ್ತೇ ದಿನ 10ನೇ ತಾರೀಕು ಮೂರ್ತಿ ಪ್ರತಿಷ್ಠಾಪನೆಯ ನಂತರ ಇಲ್ಲಿ ಕಳಸಾರೋಹಣವನ್ನು ಇರುತ್ತದೆ. ಅದೇ ರೀತಿಯಾಗಿ ಮಾನ್ಯ ಸಚಿವರಾದಂಥ ಭೈರತಿ ಸುರೇಶ್ ಅವರು 11ನೇ ತಾರೀಕು ಬಂದು ಬೆಳ್ಳಿ ರಥೋತ್ಸವಕ್ಕೆ ಚಾಲನೆ ನೀಡುತ್ತಾರೆ. ಅದೇ ರೀತಿಯಾಗಿ ಕಲ್ಯಾಣ ಮಂಟಪದ ಲೋಕಾರ್ಪಣೆಯನ್ನು ಡಾಕ್ಟರ್ ರಾಮಲಿಂಗಾರೆಡ್ಡಿ ಅವರು ನೆರವೇರಿಸುತ್ತಾರೆ. ಇದಕ್ಕೆ ಎಲ್ಲ ನಮ್ಮ ಮಠದ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಜನರು ಎಲ್ಲ ಬಂದು ಇವತ್ತಿನಿಂದ ಸತತವಾಗಿ ದಾಸೋಹ ಸೇವೆಯಲ್ಲಿ ಎಲ್ಲ ನಮ್ಮ ಭಕ್ತಾದಿಗಳು ಹಾಗೂ ನಮ್ಮೆಲ್ಲ ಮಠದ ಭಕ್ತರೆಲ್ಲರೂ ಸೇರಿ ದಾಸೋಹವನ್ನು ನೆರವೇರಿಸ್ತಾ ಇದ್ದಾರೆ. ಆದ ಕಾರಣ ಎಲ್ಲ ನಮ್ಮ ಭಕ್ತಾದಿಗಳು ಬಂದು ಶ್ರೀ ಭೋಜಲಿಂಗೇಶ್ವರ ಕೃಪೆಗೆ ಪಾತ್ರರಾಗಬೇಕೆಂದೇಳಿ ನಿಮ್ಮ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಜೈ ಭೋಜಲಿಂಗೇಶ್ವರ. ಭೀಮರೆಡ್ಡಿಗೌಡ ಕುಲಾಡ್ರವರಿಗೆ ತುಂಬ ಧನ್ಯವಾದಗಳು. ಈ ಮಠದ ವೈಭವ ಮತ್ತು ಈ ಮಠದ ಒಂದು ತಯಾರಿ ಯಾವ ರೀತಿಯಿಂದ ಇರುತ್ತದೆ ಎಂಬುದರ ಬಗ್ಗೆ ನಾವು ಈಗ ಆಲ್ರೆಡಿ ಕಂಡಿದ್ದೇವೆ. ಈಗ ತಯಾರಿ ಯಾವ ರೀತಿ ಇದೆ ಎಂಬುದರ ಬಗ್ಗೆ ನಾವು ಹಾಗೆ ಈ ಒಂದು ಮಠದಲ್ಲಿ ಮುಂದಿನ ಕಾರ್ಯಕ್ರಮಕ್ಕಾಗಿ ಯಾವ್ಯಾವ ರೀತಿಯಿಂದ ವೇದಿಕೆ ಆಗಿರ್ಬೋದು ಹಾಗೂ ಊಟದ ವ್ಯವಸ್ಥೆ ಆಗಿರ್ಬೋದು, ಕೆಲವೊಂದು ವ್ಯವಸ್ಥೆಗಳು ಯಾವ ರೀತಿಯಿಂದ ನಡೆದಿದ್ದೇವೆ ಎಂಬುದರ ಬಗ್ಗೆ ಶರಣಗೌಡ ವಕೀಲರವರು ಮಾತಾಡ್ತಾರೆ. ಈಗ 8ನೇ ತಾರೀಕು ಹಾಗೂ 9ನೇ ತಾರೀಕು 10ನೇ ತಾರೀಕು ಶರಣರ ಸಂಭ್ರಮ ಇರುತ್ತದೆ.
ದಿನ ಒಂದು 20-25 ಮಂದಿ ಶರಣರಿಗೆ ಇಲ್ಲಿ ದಿನ ಆಹ್ವಾನ ಮಾಡಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸ್ತೀವಿ. 11ನೇ ತಾರೀಕು ಈ ಗುಡಿ ಲೋಕಾರ್ಪಣೆ ಕಾರ್ಯಕ್ರಮ ಇರ್ತದೆ. ಮಾನ್ಯ ಮುಖ್ಯಮಂತ್ರಿ ಅವರಿಂದ ಹಾಗೂ ಮಾನ್ಯ ಪ್ರಿಯಾಂಕ ಖರ್ಗೆ ಸಾಹೇಬರು, ಸಾಹೇಬರು ಎಲ್ಲರೂ ಇರ್ತಾರೆ. ಒಂದು ರಥೋತ್ಸವ ಚಾಲನೆ ಇರ್ತದೆ, ಬೆಳ್ಳಿ ರಥೋತ್ಸವ. ಈ ಎಲ್ಲ ದಾಸೋಹದಲ್ಲಿ ಎಲ್ಲರೂ ಭಾಗಿಯಾಗಿ ನಮ್ಮ ಮಠದ ಆಶೀರ್ವಾದ ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಂಡು ಧನ್ಯವಾದ. ಈ ವ್ಯವಸ್ಥೆ ಯಾವ ರೀತಿಯಿಂದ ನಡೀತಾ ಇದೆ, ಸಜ್ಜಾಗಿದೆ ಎಂಬುದರ ಬಗ್ಗೆ ಪ್ರಿನ್ಸಿಪಲ್ ಮಾಲಪ್ ಸರ್ ಅವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇದೊಂದು ಅದ್ಭುತವಾದಂಥ ಮತ್ತು ವಿಶಿಷ್ಟವಾದಂಥ ಕಾರ್ಯಕ್ರಮ ಅಂದರೆ ತಪ್ಪಾಗಲಿಕ್ಕಿಲ್ಲ. ಏಕೆಂದರೆ ಈ ಕಟ್ಟಡದಿಂದ ಹಿಡಿದು ಈ ಕಾರ್ಯಕ್ರಮದ ರೂಪುರೇಷೆಗಳನ್ನು ನೋಡುತ್ತಾ ಬಂದಾಗ ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಆಗದೇ ಇರತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಇದಾಗಿದೆ. ಮುಖ್ಯವಾಗಿ ಇದೊಂದು ಪುಣ್ಯಭೂಮಿ. ಈ ಸೂಗೂರು ಕ್ಷೇತ್ರ ಅಂದ್ರೆ ಇಲ್ಲಿ ಒಂದು ಅತ್ಯಂತ ಅದ್ಭುತವಾದ ಪವಾಡಗಳು ನಡೀತಕ್ಕಂಥ ಸ್ಥಳ ಅಂತ ನಾವು ಹೇಳಕ್ಕೆ ಬಯಸ್ತೀವಿ. ಇಂಥ ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಡೀತಕ್ಕಂಥ ವ್ಯವಸ್ಥೆಯನ್ನು ನೋಡಿದರೆ ಆಶ್ಚರ್ಯಪಡುವಂಥದ್ದು. ಈಗಾಗಲೇ ಅಡಿಗೆಗಾಗಿ ವಿಶೇಷವಾದಂಥ ಸ್ಥಳವನ್ನು ನಿಯೋಜನೆ ಮಾಡಿ ಅಲ್ಲಿ ಸುಮಾರು ಒಂದು 20 ಕೌಂಟರ್ಗಳು ಮಾಡಿ ಅಲ್ಲಿ ಯಾರಿಗೂ ತೊಂದರೆ ಆಗದೇ ಇರುವಂಥ ಒಂದು ಊಟದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಮುಖ್ಯಮಂತ್ರಿಗಳಿಗಾಗಿ ಜರ್ಮನಿ ಟೆಂಟ್ ಮೂಲಕ ಅತ್ಯಂತ ವಿಶಿಷ್ಟವಾದಂಥ ಒಂದು ಟೆಂಟ್ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಹಾಗೂ ಮುಖ್ಯವಾಗಿ 8, 9, 10, 11 ಈ 4 ದಿನಗಳು ಅತ್ಯಂತ ವಿಶಿಷ್ಟವಾಗಿರ್ತಕ್ಕಂಥವು. ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು, ಹಲವಾರು ಪುಣ್ಯಪುರುಷರು, ಸಂತರು, ಸಾಧರು, ಸುಮಾರು 100 ಜನ ಸಂತರು ಒಂದು ಭೇಟಿ ಕೊಡ್ತಕ್ಕಂಥ ಒಂದು ಅವಕಾಶ ಇಲ್ಲಿ ಕಲ್ಪಿಸಿಕೊಡಲಾಗಿದೆ. ಈಗಾಗಲೇ ಸರತಿ ಸಾಲಿನಲ್ಲಿ ದಿನ ಮುಂಜಾನೆಯಿಂದ ಬರ್ತಾನೆ ಇದ್ದಾರೆ. ಈಗ ತಾನೇ ಒಬ್ಬ ಗುರುಗಳು ಬಂದರು. ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಏನು ಈ ಸಾಂಪ್ರದಾಯಿಕವಾಗಿ ಶಾಸ್ತ್ರಬದ್ಧವಾಗಿ ಏನೇನು ಕಾರ್ಯಕ್ರಮಗಳಾಗಬೇಕು ಅವೆಲ್ಲವೂ ಈ ಜಲವಾಸ ಆಗಿರ್ಬೋದು, ಪುಷ್ಪವಾಸ ಆಗಿರ್ಬೋದು, ಧಾನ್ಯವಾಸ ಆಗಿರ್ಬೋದು ಮತ್ತು ಪ್ರತಿಷ್ಠಾಪನೆ ಇದೆಲ್ಲವೂ ಸಹ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ. ಹವನ ಹೋಮ ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿದೆ. ಇದಕ್ಕೆ ಮತ್ತು ಪರಿಣಿತರಾಗಿರ್ತಕ್ಕಂಥ ಪಂಡಿತರನ್ನು ಸಹ ಆಹ್ವಾನಿಸಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇದನ್ನು ನೋಡುವಂಥದ್ದೇ ಭಕ್ತರ ಪುಣ್ಯ. ಈ ಪುಣ್ಯ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತರು ಭಾಗವಹಿಸಿ ಪುಣ್ಯದ ಪಾಲನ್ನು ಹಂಚಿಕೊಳ್ಬೇಕು ಅಂತೇಳಿ ಹೇಳುತ್ತಾ ಎಲ್ಲರಿಗೂ ಗುರು ಭೋಜಲಿಂಗೇಶ್ವರನ ಆಶೀರ್ವಾದ ಇರಲಿ ಅಂತ ಕೇಳಿಕೊಳ್ಳುತ್ತಾ ನಾನು 2 ಅಂಶಗಳನ್ನು ಮುಗಿಸ್ತೇನೆ. ಜೈ ಭೋಜಲಿಂಗೇಶ್ವರ. ನೋಡಿದರ ಸ್ನೇಹಿತರೆ, ಇಲ್ಲಿವರೆಗೆ 24x7 ಕನ್ನಡ ಚಿತ್ತಾಪುರ ನ್ಯೂಸ್ ಬಗ್ಗೆ ನೀವು ಈಗಾಗಲೇ ಕೇಳ್ತಾ ಇದ್ದೀರಿ. ದಯವಿಟ್ಟು ತಾವೆಲ್ಲರೂ 11ನೇ ತಾರೀಕು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವು ಬನ್ನಿ, ತಮ್ಮೊಂದಿಗೆ ಭಕ್ತರನ್ನು ಕರೆದುಕೊಂಡು ಬನ್ನಿ. ನಿಮ್ಮ ಸ್ನೇಹಿತರಾಗಿರ್ಬೋದು, ಬಂಧು ಬಳಗದವರಾಗಿರ್ಬೋದು. ಶರಣಗೌಡ ವಕೀಲರು, ಮಲ್ಲಪ್ಪ ಹರಿಕೆರೆ ಸೇರಿ ಅನೇಕರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಇದೇ ವೇಳೆ ಭಕ್ತರು ಆದ ಈರಣ್ಣ ಬಲ್ಕಲ್, ಪ್ರಭು ಹುಗಾರ್, ಶಂಕರಗೌಡ, ಸುರೇಶ್ ಕೋಟಿಮನಿ ಹಾಗೂ ಮಠದ ಶಾಲೆಯ ಶಿಕ್ಷಕರು ಹಾಗೂ ಸದ್ಭಕ್ತರು ಉಪಸ್ಥಿತರಿದ್ದರು. ಈ ಮಾಹಿತಿಯನ್ನ ಎಜಿ ಮೀಡಿಯಾ ರಿಪೋರ್ಟರ್ ಗಂಗಾಧರ್ ಕುಮಾರ್ ತಿಳಿಸಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.